ಸಿದ್ದು ಸರ್ಕಾರದ ವಿರುದ್ಧ ದೋಸ್ತಿಗಳ ದಂಡಯಾತ್ರೆ ಶುರುವಾಗಿದೆ. ಡಿಕೆಶಿ ವೈಯಕ್ತಿಕ ಟೀಕೆಗೆ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಕಾಂಗ್ರೆಸ್ ಕೆಟ್ಟ ಆಡಳಿತ ಕೊನೆಗಾಣಿಸಲು ಸುನಾಮಿ ಎದ್ದಿದೆ. ರಿಪಬ್ಲಿಕನ್ನಡಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ನಾನು ನನ್ನ ಕುಟುಂಬದ್ದೇ ಚಿಂತೆ ಅಂತ ಹೇಳಿದ್ದಾರೆ. ಚಿಂತೆ ಚಿತೆಗೂ ಮಧ್ಯೆ ಒಂದು ಸೊನ್ನೆ ಮಾತ್ರ ಇದೆ, ಅವರ ಚಿಂತೆ ಚಿತೆ ಆಗಬಾರದು, ಇದು ನನ್ನ ಆಶಯ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಕುಟುಕಿದ್ದಾರೆ. ಬಿಡದಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮೂಢ ಹಗರಣವನ್ನು ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ. ಇವತ್ತಿನ 2ನೇ ದಿನದ ಪಾದಯಾತ್ರೆ ಇವತ್ತು ಬಿಡದಿಂದ ಶುರುವಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, 2 ದಿನದ ಪಾದಯಾತ್ರೆ ರೆಸ್ಪಾನ್ಸ್ ಆಗಿದೆ ಸರ್? ಇವತ್ತು ಈಗ ನೆನ್ನೆ ದಿನಕ್ಕೂ 2ನೇ ದಿನದ ಇವತ್ತಿನಕ್ಕೂ ತುಂಬ ದೊಡ್ಡ ಮಟ್ಟದ ಒಂದು ಉತ್ಸಾಹ ಕಾರ್ಯಕರ್ತರಲ್ಲಿ ಕಾಣ್ತಾ ಇದ್ದೇವೆ. ಒಂದು ರೀತಿಯಲ್ಲಿ 2ನೇ ದಿನವೇ ಜನತೆಯ ಒಂದು ಸುನಾಮಿ ರಾಜಕೀಯದ ಅಲೆ ಈ ಕಾಂಗ್ರೆಸ್ನ ಕೆಟ್ಟ ಆಡಳಿತವನ್ನು ಕೊನೆಗಾಣಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂದೇಶ ಕೊಡಲಿಕ್ಕೆ ಒಂದು ರಾಜಕೀಯದ ಸುನಾಮಿ ಅಲೆ ಪ್ರಾರಂಭ ಆಗಿದೆ. ಸರ್, ಈಗ ಪ್ರಮುಖವಾಗಿ ಚನ್ನಪಟ್ಟಣ ವೈ ಎಲೆಕ್ಷನ್ ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಈಗ ನಿಮ್ಮ ಕ್ಷೇತ್ರದಲ್ಲಿ. ಇದು ಯಾವ ರೀತಿ ಪಕ್ಷಕ್ಕೆ ಬೂಸ್ಟ್ ಆಗುತ್ತೆ ಸರ್ ಈ ಸಂದರ್ಭದಲ್ಲಿ? ಇದು ಚನ್ನಪಟ್ಟಣ ಈಗಾಗಲೇ ರಾಜಕೀಯವಾಗಿ ನಮಗೇನು ಶಕ್ತಿ ಹಲವಾರು ವರ್ಷಗಳಿಂದ ಕೊಟ್ಕೊಂಡು ಬಂದಿದ್ದಾರೆ. ಇದು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ, ಬಂಡತನದ ಸರ್ಕಾರದ ವಿರುದ್ಧ ನಡೀತಾ ಇರತಕ್ಕಂಥ ಪಾದಯಾತ್ರೆ. ನಮ್ಮ ಚನ್ನಪಟ್ಟಣದ ಚುನಾವಣೆಗೂ ಈ ಪಾದಯಾತ್ರೆಗೂ ಯಾವುದೇ ರೀತಿಯ ಸಂಬಂಧಗಳಿವೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಟಾರ್ಗೆಟ್ ಆಗ್ತಾ ಇದ್ದಾರೆ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ತಾರಕಕ್ಕೆ ಹೋಗ್ತಾ ಇದೆ. ಇದು ಯಾವ ರೀತಿಯಾಗಿ ಇದನ್ನು ತಗೊಂಡು ಹೋಗ್ತೀರಿ ಅಂತ? ಅವ್ರಿಗೆ ಇರ್ತಕ್ಕಂಥದ್ದು ನನ್ನದೇ ಚಿಂತೆ, ಅವ್ರು ಇರ್ತಕ್ಕಂಥ ಚಿಂತನೆ ಅದು. ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡೋದೇ ಅವ್ರ ಚಿಂತೆ. ನಮ್ಮ ಕುಟುಂಬವನ್ನು ಯಾವ ರೀತಿ ಸರ್ವನಾಶ ಮಾಡಬೇಕು ಅನ್ನೋದೇ ಅವ್ರ ಚಿಂತೆ. ಅದರಿಂದ ಆ ಚಿಂತೆ ಅಂತಕ್ಕಂಥದ್ದು ಚಿಂತೆಗೂ ಚಿತೆಗೂ ಒಂದು ಸೊನ್ನೆ ಮಧ್ಯದಲ್ಲಿದೆ. ಆ ಚಿಂತೆ ಕೊನೆಗೆ ಚಿತೆ ಆಗಬಾರದು, ಆ ರೀತಿ ಸರಿಪಡಿಸ್ಕೊಳ್ಳೋದು ಒಳ್ಳೆಯದವರು ಅನ್ನೋದು ನನ್ನ ಅಭಿಪ್ರಾಯ. ಕೇಂದ್ರದ ನಾಯಕರಿಗೆ ಕುಮಾರಸ್ವಾಮಿ ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡಿಸೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳನ್ನು ತಗೊಂಡು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಮಾಡಿದರೆ ಭಯ ಶುರುವಾಗಿದೆ ಅಂತ ಇದ್ದರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಆಯ್ತಲ್ವಾ? ನನ್ನ ಕೈಲ ದಾಖಲೆಗಳು ಸಿಕ್ಕಿ ಆ ದಾಖಲೆಗಳನ್ನು ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಅವರ ವಿಷಯ ಆಗಿದ್ರೆ ಅವರು ಅಕ್ರಮಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ಅವರೇ ಒಪ್ಕೊಂಡಾಗ ಆಯ್ತಲ್ವೇ? ಕುಮಾರಸ್ವಾಮಿ ಅವರು ಯಾಕೆಂತಂದ್ರೆ ಓಕೆ, ಇದಿಷ್ಟು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿಯ ಭಯ ಶುರುವಾಗಿರ್ತಕ್ಕಂಥದ್ದು, ಜೊತೆಗೆ ಆಗಿರೋ ಕಾರಣದಿಂದಲೇ ನಾನು ಕೇಂದ್ರ ನಾಯಕರಿಗೆ ದಾಖಲೆಗಳನ್ನು ಕೊಟ್ಟಿದ್ದೀನಿ ಅಂತಕ್ಕಂಥ ಭಯ ಅವರನ್ನು ಕಾಡ್ತಾ ಇರೋದು ಅಂತಕ್ಕಂಥ ಮಾತನಾಡಿರ್ತಕ್ಕಂಥ. ಜೊತೆಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಏನಿದೆ, ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಈಗಾಗಲೇ BJP ಮತ್ತು JDSಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಆಗಿದೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಯಾವ ರೀತಿಯಾಗಿ ಕಾವಿರುತ್ತೆ ಅಂತಕ್ಕಂಥ. ಜೊತೆಗೆ ಇವತ್ತಿನ ಪಾದಯಾತ್ರೆ ಏನು 2 ದಿನದ ಪಾದಯಾತ್ರೆ ಈಗ ಬಿಡದಿಯಿಂದ ಕೆಂಗಲ್ವರೆಗೆ ನಡೀತಾ ಇರ್ತಕ್ಕಂಥ ಇಲ್ಲಿಂದ 20 ಕಿಲೋಮೀಟರ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ಕೊಡ್ತಾ ಹೋಗ್ತೇವೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿದ್ದು ಸರ್ಕಾರದ ವಿರುದ್ಧ ದೋಸ್ತಿಗಳ ದಂಡಯಾತ್ರೆ ಶುರುವಾಗಿದೆ. ಡಿಕೆಶಿ ವೈಯಕ್ತಿಕ ಟೀಕೆಗೆ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಕಾಂಗ್ರೆಸ್ ಕೆಟ್ಟ ಆಡಳಿತ ಕೊನೆಗಾಣಿಸಲು ಸುನಾಮಿ ಎದ್ದಿದೆ. ರಿಪಬ್ಲಿಕನ್ನಡಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ನಾನು ನನ್ನ ಕುಟುಂಬದ್ದೇ ಚಿಂತೆ ಅಂತ ಹೇಳಿದ್ದಾರೆ. ಚಿಂತೆ ಚಿತೆಗೂ ಮಧ್ಯೆ ಒಂದು ಸೊನ್ನೆ ಮಾತ್ರ ಇದೆ, ಅವರ ಚಿಂತೆ ಚಿತೆ ಆಗಬಾರದು, ಇದು ನನ್ನ ಆಶಯ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಕುಟುಕಿದ್ದಾರೆ. ಬಿಡದಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮೂಢ ಹಗರಣವನ್ನು ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ. ಇವತ್ತಿನ 2ನೇ ದಿನದ ಪಾದಯಾತ್ರೆ ಇವತ್ತು ಬಿಡದಿಂದ ಶುರುವಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, 2 ದಿನದ ಪಾದಯಾತ್ರೆ ರೆಸ್ಪಾನ್ಸ್ ಆಗಿದೆ ಸರ್? ಇವತ್ತು ಈಗ ನೆನ್ನೆ ದಿನಕ್ಕೂ 2ನೇ ದಿನದ ಇವತ್ತಿನಕ್ಕೂ ತುಂಬ ದೊಡ್ಡ ಮಟ್ಟದ ಒಂದು ಉತ್ಸಾಹ ಕಾರ್ಯಕರ್ತರಲ್ಲಿ ಕಾಣ್ತಾ ಇದ್ದೇವೆ. ಒಂದು ರೀತಿಯಲ್ಲಿ 2ನೇ ದಿನವೇ ಜನತೆಯ ಒಂದು ಸುನಾಮಿ ರಾಜಕೀಯದ ಅಲೆ ಈ ಕಾಂಗ್ರೆಸ್ನ ಕೆಟ್ಟ ಆಡಳಿತವನ್ನು ಕೊನೆಗಾಣಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂದೇಶ ಕೊಡಲಿಕ್ಕೆ ಒಂದು ರಾಜಕೀಯದ ಸುನಾಮಿ ಅಲೆ ಪ್ರಾರಂಭ ಆಗಿದೆ. ಸರ್, ಈಗ ಪ್ರಮುಖವಾಗಿ ಚನ್ನಪಟ್ಟಣ ವೈ ಎಲೆಕ್ಷನ್ ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಈಗ ನಿಮ್ಮ ಕ್ಷೇತ್ರದಲ್ಲಿ. ಇದು ಯಾವ ರೀತಿ ಪಕ್ಷಕ್ಕೆ ಬೂಸ್ಟ್ ಆಗುತ್ತೆ ಸರ್ ಈ ಸಂದರ್ಭದಲ್ಲಿ? ಇದು ಚನ್ನಪಟ್ಟಣ ಈಗಾಗಲೇ ರಾಜಕೀಯವಾಗಿ ನಮಗೇನು ಶಕ್ತಿ ಹಲವಾರು ವರ್ಷಗಳಿಂದ ಕೊಟ್ಕೊಂಡು ಬಂದಿದ್ದಾರೆ. ಇದು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ
ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ, ಬಂಡತನದ ಸರ್ಕಾರದ ವಿರುದ್ಧ ನಡೀತಾ ಇರತಕ್ಕಂಥ ಪಾದಯಾತ್ರೆ. ನಮ್ಮ ಚನ್ನಪಟ್ಟಣದ ಚುನಾವಣೆಗೂ ಈ ಪಾದಯಾತ್ರೆಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಟಾರ್ಗೆಟ್ ಆಗ್ತಾ ಇದ್ದಾರೆ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ತಾರಕಕ್ಕೆ ಹೋಗ್ತಾ ಇದೆ. ಇದು ಯಾವ ರೀತಿಯಾಗಿ ಇದನ್ನು ತಗೊಂಡು ಹೋಗ್ತೀರಿ ಅಂತ? ಅವ್ರಿಗೆ ಇರ್ತಕ್ಕಂಥದ್ದು ನನ್ನದೇ ಚಿಂತೆ, ಅವ್ರು ಇರ್ತಕ್ಕಂಥ ಚಿಂತನೆ ಅದು. ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡೋದೇ ಅವ್ರ ಚಿಂತೆ, ನಮ್ಮ ಕುಟುಂಬವನ್ನು ಯಾವ ರೀತಿ ಸರ್ವನಾಶ ಮಾಡಬೇಕು ಅನ್ನೋದೇ ಅವ್ರ ಚಿಂತೆ. ಅದರಿಂದ ಆ ಚಿಂತೆ ಅಂತಕ್ಕಂಥದ್ದು ಚಿಂತೆಗೂ ಚಿತೆಗೂ ಒಂದು 0 ಮಧ್ಯದಲ್ಲಿದೆ. ಆ ಚಿಂತೆ ಕೊನೆಗೆ ಚಿತೆ ಆಗಬಾರದು, ಆ ರೀತಿ ಸರಿಪಡಿಸ್ಕೊಳ್ಳೋದು ಒಳ್ಳೆಯದವರು ಅನ್ನೋದು ನನ್ನ ಅಭಿಪ್ರಾಯ. ಕೇಂದ್ರದ ನಾಯಕರಿಗೆ ಕುಮಾರಸ್ವಾಮಿ ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡಿಸೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳನ್ನು ತಗೊಂಡು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪನ ಮಾಡಿದರೆ ಭಯ ಶುರುವಾಗಿದೆ ಅಂತ ಇದ್ದರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಆಯ್ತಲ್ವಾ? ನನ್ನ ಕೈಲ ದಾಖಲೆಗಳು ಸಿಕ್ಕಿ ಆ ದಾಖಲೆಗಳನ್ನು ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಅವ್ರ ವಿಷಯ ಆಗಿದ್ರೆ ಅವರು ಅಕ್ರಮಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ಅವರೇ ಒಪ್ಕೊಂಡಾಗ ಆಯ್ತಲ್ವೇ? ಕುಮಾರಸ್ವಾಮಿ ಅವರು ಯಾಕೆಂತಂದ್ರೆ ಓಕೆ, ಇದಿಷ್ಟು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ರೀತಿಯ ಭಯ ಶುರುವಾಗಿರ್ತಕ್ಕಂಥದ್ದು, ಜೊತೆಗೆ ಆಗಿರೋ ಕಾರಣದಿಂದಲೇ ನಾನು ಕೇಂದ್ರ ನಾಯಕರಿಗೆ ದಾಖಲೆಗಳನ್ನು ಕೊಟ್ಟಿದ್ದೀನಿ ಅಂತಕ್ಕಂಥ ಭಯ ಅವರನ್ನು ಕಾಡ್ತಾ ಇರೋದು ಅಂತಕ್ಕಂಥ ಮಾತನಾಡಿರ್ತಕ್ಕಂಥ. ಜೊತೆಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಏನಿದೆ, ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಈಗಾಗಲೇ BJP ಮತ್ತು JDSಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಆಗಿದೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಕಾವು ಯಾವ ರೀತಿಯಾಗಿ ಕಾವಿರುತ್ತೆ ಅಂತಕ್ಕಂಥ. ಜೊತೆಗೆ ಇವತ್ತಿನ ಪಾದಯಾತ್ರೆ ಏನು 2 ದಿನದ ಪಾದಯಾತ್ರೆ ಈಗ ಬಿಡದಿಯಿಂದ ಕೆಂಗಲ್ವರೆಗೆ ನಡೀತಾ ಇರ್ತಕ್ಕಂಥ ಇಲ್ಲಿಂದ 20 ಕಿಲೋಮೀಟರ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ಕೊಡ್ತಾ ಹೋಗ್ತೇವೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಕರ್ನಾಟಕ ಎಕ್ಸ್ಪ್ರೆಸ್. ನಾನು ಅಶ್ವಥವೇತ್. ಸುದ್ದಿಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜಕೀಯ ನಾಯಕರ ವಾಗ್ಯುದ್ಧ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಒಬ್ಬ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಅಂತ ಸಿಎಂ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೆಂಡ ಕಾರಿದ್ದಾರೆ. PSI ಸಾವು ಕೇಸ್ನಲ್ಲಿ ಶಾಸಕ ಎಸ್ಕೇಪ್ ಆಗಿದ್ದಾರೆ. ಭ್ರಷ್ಟಾಚಾರದ ಹಣದಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಪಾಲುದಾರಿಯಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಮುಖ್ಯಮಂತ್ರಿನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಾಗ MLAಗಳಿಗೆ ಯಾವ ಹೆದರಿಕೆನೂ ಇಲ್ಲದಂಗೆ ಆಗಿದೆ. ಆ ನಂತರ ನನಗೆ 14 ಸೈಟ್ ಕೊಡಬೇಕು ಅಂಥೇಳಿ, ಇಲ್ಲ 14 ಸೈಟ್ ವಾಪಸ್ 62 ಕೋಟಿ ರೂಪಾಯಿ ಕೊಡ್ರಿ ಅಂತ ಹೇಳುವಂಥ ಒಬ್ಬ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಆಮೇಲಿಂದ ವಾಲ್ಮೀಕಿ ಹಗರಣದ ಬೋರ್ಡ್ ಹಗರಣ ಬಗ್ಗೆ ಅಂತೂ, ವಾಲ್ಮೀಕಿ ಬೋರ್ಡ್ ಹಗರಣದ ಬಗ್ಗೆ ಹಲವಾರು ಬಾರಿ ನಾನು ಮಾತನಾಡಿದ್ದೇನೆ. PSI ಪರಶುರಾಮ್ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಿಸಿ ಸರ್ಕಾರದ ವಿರುದ್ಧ ಸಂಸದ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೌಕರರ ಸಮೂಹ ತೀವ್ರ ಒತ್ತಡದಲ್ಲಿದೆ, ವಿಪರೀತ ಹಣ ಕೇಳೋದ್ರಿಂದ ಒತ್ತಡದಲ್ಲಿದೆ, ಭ್ರಷ್ಟಾಚಾರ ಮೇಲಿಂದ ಕೆಳಗಿನ ತನಕ ಇದೆ ಅಂತ ಕಿಡಿಕಾರಿದ್ದಾರೆ. ಇದು ನೋಡಿ, ಈ ಸರ್ಕಾರ ಬಂದ ಮೊದಲನೇ ದಿವಸದಿಂದ ವರ್ಗಾವಣೆ ದಂಧೆ ಪ್ರಾರಂಭ ಮಾಡಿದೆ. ಏನಾಗಿದೆ, ಅಭಿವೃದ್ಧಿಯಲ್ಲಿ ಒಂದು ನಯ ಬಸ ಕೊಡ್ತಾ ಇಲ್ಲ, ಶಾಸಕರೆಲ್ಲ ಗಂಟು ಬಿದ್ದಿದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ, ನಿಮ್ಗೆ ಏನು ಮಾಡ್ಕೊಳ್ಳೋದು, ನಿಮ್ಮ ಟ್ರಾನ್ಸ್ಫರಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತ. ಕರಪ್ಷನ್ ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿ ಮಾಡಿದ್ದಾರೆ. ಕರಪ್ಷನನ್ನು ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಟ್ಟಿದ್ದಾರೆ. ಆ ಅಡಿಯಲ್ಲೇ ಎಲ್ಲ ಟ್ರಾನ್ಸ್ಫರ್ ನಡೀತಾ ಇದೆ. ಮತ್ತು ವಿಪರೀತ ಹಣ ಕೇಳೋದ್ರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ನೌಕರ ಸಮೂಹ ಒತ್ತಡಕ್ಕಿದೆ. ಈಗ ತೀರ್ಕೊಂಡವ್ರು ಅಷ್ಟೇ ಅಲ್ಲ, ಈ ಭಾಳ ಜನ ಯಾರಿಗೆ ಹೋಗಿ ಕೇಳಿ ನೀವು, ತೀವ್ರ ಶರಣಗೌಡ ಕಂದಕೂರು ಆರೋಪಕ್ಕೆ ಚಿಂಚನಸೂರು ತಿರುಗೇಟು ಕೊಟ್ಟಿದ್ದಾರೆ. ರೊಕ್ಕ ಕೊಟ್ಟಿದ್ದೀರಾ ಅಂತ ಸಾಬೀತು ಮಾಡಿದರೆ ರಾಜೀನಾಮೆ ಕೊಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಅವರಪ್ಪನಿಗೆ ಹುಟ್ಟಿದ್ರೆ ಕಂದಕೂರು ಸಾಬೀತು ಮಾಡಲಿ. ಕಂದಕೂರು ಸುಳ್ಳು MLA ಅನ್ನೋದು ಗೊತ್ತಾಗಿದೆ. ಮುಂದಿನ ಸಲ ಜನ ಅವರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಕಿಡಿಕಾರಿದ್ದಾರೆ. ನಾವು ಒಂದೇ ಮಾತು ಹೇಳ್ತೀನಿ, ಅವ ಅಪ್ಪ ಹುಟ್ಟಿನಂದ್ರೆ ನಾನು ರೊಕ್ಕ ಕೊಟ್ಟಿದ್ದು ಸೂಟ್ ಮಾಡಿದ್ರೆ ಇವತ್ತು ನಾನು ರಾಜಕೀಯ ಇರ್ತದೆ. ಒಳ್ಳೆಯ ಅವ MLAಗೆ ರಾಜೀನಾಮೆ ಕೊಡು, ಇಷ್ಟೇ ನಾವು ಸವಾಲು ಆಗ್ತಾಯಿದ್ವಿ. ನಂದೇನದ, ತಾಯಿ ಇಲ್ಲ, ತಂದಿಲ್ಲ, ಮಕ್ಕಳು ಜನರೇ ನನಗೆ ಮತದಾರೇ ನನ್ನ ಬಂಧುಗಳು, ಮತದಾರೇ ನನ್ನ ತಾಯಿ ತಂದೆ, ಮತದಾರೇ ನನ್ನ ಪಳ್ಳಿ ಸಮಸ್ತ ಕುಲ ಬಾಂಧವರಿಗೆ ನಾನು ಅಂತಮ್ಮನ್ನು ತಿಳ್ಕೊಂಡು, ಸೋದರನ್ನು ತಿಳ್ಕೊಂಡು, ಬ್ರದರ್ ಇವತ್ತೇನೋ ಅವ್ನ ದೈವದ ಗೆದ್ದ, ನಾ ಗೆದ್ದಿದ್ದೆ ಇವತ್ತು ಪವರ್ಫುಲ್ ಮಂತ್ರಿ.